ನಿಮ್ಮ ಜೀವನದಲ್ಲಿ ಯಾವಾಗಲಾದ್ರೂ ಖಾಲಿತನ ಫೀಲ್ ಆಗಿದೆಯಾ? ಎಲ್ಲ ಇದೆ, ಬಟ್ ನೀವು ಒಳಗಡೆಯಿಂದ ತುಂಬ ಎಂಟಿನೆಸ್ ಫೀಲ್ ಮಾಡ್ತಾ ಇದ್ದೀರಾ. ಏನು ಇಲ್ಲ ನನ್ನ ಹತ್ರ ಅನ್ನಿಸ್ತಾ ಇದೆ, ಅಂದರೆ ಜೀವನಕ್ಕೆ ಏನು ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಸೊ ಈ ರೀತಿ ಎಲ್ಲ ಫೀಲಿಂಗ್ಸ್ ಬಂದಿದೆ, ಈ ರೀತಿ ಎಲ್ಲ ಭಾವನೆ ನಿಮಗೆ ಬಂದಿದೆಯಾ? ಓಕೆ, ಸೊ ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಾ ಅಂತಂದರೆ ನೀವು ವೀಕ್ ಪರ್ಸನ್ ಅಂತ ಅಲ್ಲ, ಅಥವಾ ಒಂದು ಡಿಪ್ರೆಷನ್ ಆಂಗ್ಸೈಟಿಯಿಂದ ಸಫರ್ ಆಗ್ತಿದ್ದೀರಾ ಅನ್ನೋದು ಅಂತಹ ಇಂಪಾರ್ಟೆಂಟ್ ಆಗಿರುವಂತಹ ಏನು ಡಿಸೀಸ್ ಅಥವಾ ಏನೋ ಒಂದು ಕಾಯಿಲೆ ಅಂತ ಅಲ್ಲ. ಓಕೆನಾ? ಸೊ ನೀವು ಜೀವನ ತುಂಬ ಡೀಪಾಗಿ ನೋಡ್ತಾ ಇದ್ದೀರಾ ಅಂತ ಅರ್ಥ. ಓಕೆನಾ? ಆ್ಯಂಡ್ ನಿಮ್ಗೇನೇ ಆಂಗ್ಸೈಟಿ ಡಿಪ್ರೆಷನ್ ಇದ್ರು ಅದಕ್ಕೆ ಟ್ರೀಟ್ಮೆಂಟ್ನ ಸರಿಯಾಗಿ ತಗೋಬೇಕು ಅನ್ನೋದು ರಿಮೈಂಡರ್ ಇದು. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಖಾಲಿತನದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆಲಸ ಇದೆ, ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಬಟ್ ಸ್ಟಿಲ್ ಮನಸ್ಸೊಳಗೆ ಏನೋ ಒಂಥರ ಅನ್ನಿಸ್ತಾ ಇದೆ. ಇದೆಲ್ಲ ಏನಕ್ಕೆ ಬೇಕು? ಇದರ ಅರ್ಥ ಏನು? ಐ ಮೀನ್ ಇವತ್ತು ಬೆಳಗ್ಗೆ ಎದ್ದೆ, ಓಕೆ ಕೆಲ್ಸಕ್ಕೆ ಹೋಗಿ ಬಂದೆ, ಇಷ್ಟೇ, ಊಟ ಮಾಡಿದೆ, ಮಲಗಿದ್ದು, ಇಷ್ಟೇ ನನ್ನ ಜೀವನ, ನಾನು ಏನಕ್ಕೆ ಇರಬೇಕು? ಸೊ ಈ ರೀತಿಯೆಲ್ಲ ಅನಿಸೋದು ಎಷ್ಟೊಂದು ಜನಕ್ಕೆ ಪ್ರತಿದಿನದ ಒಂದು ಏನಂತಾರೆ ಸಫರ್ ಮಾಡ್ತಿರುವಂತಹ ಒಂದು ಖಾಲಿತನ ಆಗಿರುತ್ತೆ. ತುಂಬಾ ಜನ ಜೀವನದ ಅರ್ಥನ ಹುಡುಕ್ತಾ ಇರ್ತಾರೆ. ಆದ್ರೆ ಒಂದು ಸತ್ಯ ಇವತ್ತು ನಾನು ನಿಮ್ಗೆ ಹೇಳಲೇಬೇಕು, ಜೀವನಕ್ಕೆ ಯಾವುದೇ ತರಹದ ಅರ್ಥ ಇರೋದಿಲ್ಲ. ನೀವು ಮಾಡುವಂತಹ ಕೆಲಸ, ನೀವು ಕೊಡುವಂತಹ ವ್ಯಾಲ್ಯೂ ಸಂಬಂಧಗಳಿಗೆ, ಫ್ರೆಂಡ್ಸ್ಗಳಿಗೆ, ಸೊ ಇದ್ರ ಮುಖಾಂತರ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ಒಂದು ಕಲ್ಲು ನಮಗೆಲ್ಲ ಬರೀ ಒಂದು ಕಲ್ಲು ಬಿಡು ಅಂತ ಅಂತೀವಿ. ಅದೇ ಅದು ಶಿಲ್ಪಿಗೆ, ಅವನಿಗೆ ಅದರಲ್ಲಿ ಒಂದು ಶಿಲೆ ಕಾಣುತ್ತೆ. ಓಕೆ, ಅದನ್ನ ಕೆತ್ತಿ ಒಂದು ಸುಂದರವಾದ ಮೂರ್ತಿ ಮಾಡ್ತಾರೆ. ಸೊ ಅದೇ ರೀತಿ ಜೀವನ ನೀವು ಕಲ್ಲಿನ ತರ ನೋಡ್ತಿರೋ ಅಥವಾ ಒಂದು ಶಿಲ್ಪಿ ತರ ನೋಡಿ ಅದಕ್ಕೊಂದು ಸುಂದರವಾದಂತಹ ಅರ್ಥ ಕೊಡ್ತಿರೋ, ಅದು ನೀವೇ ರೂಪಿಸ್ಕೋಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ದುಃಖಗಳಿದೆ ಲೈಫಲ್ಲಿ ಅಂತ ನೀವು ಅನ್ಕೋಬಹುದು. ಸೊ ಇದರಿಂದ ನೀವು ಕೊರಗಬಹುದು, ಇದರಿಂದ ನೀವು ಖಾಲಿತನ ಫೀಲ್ ಮಾಡ್ಬೋದು. ಬಟ್ ಆ ದುಃಖಗಳಿಗೂ ಒಂದು ಅರ್ಥ ಇರುತ್ತೆ, ಅದು ಸುಮ್ಮನೆ ಬಂದಿರೋದಿಲ್ಲ ನಿಮಗೆ. ಗೊತ್ತಾಗ್ತಿದೆಯಾ? ಮರದ ಬೇರುಗಳಿಗೆ ಕತ್ಲೆ ಬೇಕು, ಅದು ನೀಟಾಗಿ ಬೇರು ಬಿಟ್ಟು ಒಳ್ಳೆ ಮರವಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ. ಹೌದಲ್ವಾ? ಒಂದು ವಜ್ರ ರೂಪಿಸ್ಬೇಕು ಅಂತಂದ್ರೆ ಅದಕ್ಕೊಂದು ಪ್ರೆಷರ್ ಹಾಕಬೇಕು. ಸೊ ಅವಾಗ ಮಾತ್ರ ಅದು ವಜ್ರವಾಗಿ ನಮಗೆ ಕಾಣಿಸುತ್ತೆ. ಆ್ಯಂಡ್ ಒಂದು ಗೋಲ್ಡ್ನ ನಾವೇನಾದ್ರೂ ರೂಪಿಸ್ಬೇಕು ಅಂತಂದ್ರೆ ಅದು ಬೆಂಕಿನಲ್ಲಿ ಬೇಯಲೇಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಿದ್ರೆ ಹೇಳಿ, ಅಂತ ಒಂದು ಬೆಲೆ ಇರುವಂತಹ ವಜ್ರ, ಗೋಲ್ಡ್ಗೆನೆ ಅಷ್ಟೊಂದು ಪ್ರೆಷರ್ ಮತ್ತೆ ಬೆಂಕಿಲಿ ಬೇಯುವಂತಹ ಕೆಲಸಗಳು ಅವಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಅಂದ್ರೆ, ರೈಟ್? ಆ್ಯಂಡ್ ಅದಕ್ಕೆ ಕೊಟ್ರೇನೆ ಅದಕ್ಕೊಂದು ಬೆಲೆ ಬರೋದು. ಇಲ್ಲ ಅಂದ್ರೆ ಒಂದು ಮಣ್ಣಲ್ಲಿ ಮುಚ್ಚಿದಂತಹ ಯಾವುದೋ ಒಂದು ಕಲ್ಲೋ ಮಣ್ಣೋ ಏನೋ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಹಾಗಿದ್ಮೇಲೆ ನಾವು ಮನುಷ್ಯರು ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಬರಬೇಕು ಅಲ್ವಾ? ಅದ್ಯಾವುದು ನಮ್ಮನ್ನ ಬ್ರೇಕ್ ಮಾಡ್ತಿರೋದಿಲ್ಲ, ನಮ್ಮನ್ನೆಲ್ಲ ರೂಪಿಸ್ತಾ ಇರುತ್ತದು. ಓಕೆ, ನೀವು ಅದನ್ನು ಬುದ್ಧಿ ಕಲ್ತಂಗೆ ಆ ಕಷ್ಟಗಳು ನಿಮ್ಮ ಲೈಫಿಂದ ಹೋಗ್ತಾ ಇರುತ್ತೆ. ಓಕೆ, ಸೊ ನೀವು ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನ ನೀವು if you want to train or if you want to make yourself a good person, right? So you have to go through all the difficulties in life. ಗೊತ್ತಾಗ್ತಿದ್ಯಾ? ಆ್ಯಂಡ್ ನಾನು ಎಲ್ಲ ವಿಡಿಯೋದಲ್ಲೂ ತುಂಬ ಒತ್ತಿ ಹೇಳ್ತೀನಿ, ಪ್ಲೀಸ್ ಕಂಪೇರ್ ಮಾಡೋದನ್ನ ಬೇಡಿ. ಓಕೆನಾ? ಜಸ್ಟ್ ಫರ್ಗೆಟ್ ಇಟ್. ಈಗ ಸೂರ್ಯಕಾಂತಿ ಗುಲಾಬಿನ ನೋಡಿ ಕಂಪೇರ್ ಮಾಡಿಕೊಂಡು ನಾನು ಕೆಂಪಗಿಲ್ಲ ಅಂತ ಅಂದ್ಕೊಂಡು ಅದು ಬೆಳೆದಲೇ ಇರುತ್ತಾ? ಹೂವು ಬಿಡದಲೇ ಇರುತ್ತಾ? ಸೂರ್ಯಕಾಂತಿನ ಇಷ್ಟಪಡೋರು ಇರ್ತಾರೆ, ಆ್ಯಂಡ್ ಸೂರ್ಯಕಾಂತಿಗೆ ಅದರದ್ದೇ ಆದಂತಹ ಸೌಂದರ್ಯ ಇದೆ. ಸೊ ಗುಲಾಬಿನ ಇಷ್ಟಪಡೋರು ಇರ್ತಾರೆ, ಅದರದ್ದೇ ಆದ ಸೌಂದರ್ಯ ಅದಕ್ಕೂ ಇದೆ, ಆ್ಯಂಡ್ ಬೆಲೆನೂ ಇದೆ ಅಲ್ವಾ? ಸೊ ನಮ್ಮ ಮನುಷ್ಯರ ಜೀವನದಲ್ಲೂ ಅಷ್ಟೇ, ಒಬ್ರು ಸೂರ್ಯಕಾಂತಿ ಆದರೆ ಒಬ್ರು ಗುಲಾಬಿ ಆಗಿರ್ತಾರೆ. ಸೊ ಹಾಗಾಗಿ ಕಂಪ್ಯಾರಿಸನ್ನ ಬಿಟ್ಬಿಡಿ. ಇನ್ನೊಂದು, ಯಾವುದೇ ಒಂದು ಗುರಿ ಇಟ್ಕೊಬಿಟ್ಟು ಓಕೆ ನಾನು ದಂಡಿಸ್ಕೋತೀನಿ, ನಾನು ಅವ್ರ ಜೊತೆ ಮಾತಾಡಲ್ಲ, ಈ ಫಂಕ್ಷನಿಗೆ ಹೋಗಲ್ಲ, ಸೊ ಈ ರೀತಿ ಎಲ್ಲ ಅನ್ಕೊಂಡು ನಮ್ಮನ್ನು ನಾವು ಕಟ್ಟಾಕೊಂಡು ಕೂತ್ಕೊಂಡ್ರೆ ಅದ್ರಲ್ಲಿ ಏನು ಸಂತೋಷ ಇರುತ್ತೆ ಹೇಳಿ? ಎಕ್ಸಾಮ್ಸ್ ಆ ಥರ ಎಲ್ಲ ಇದ್ದಾಗ ಪ್ರಿಪೇರ್ ಆಗಬೇಕು. ಸೊ ಅದು ಡಿಫ್ರೆಂಟ್ ಥಿಂಗ್, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಕಾಮನ್ ಆಗಿ ಡೇ ಟು ಡೇ ಲೈಫಲ್ಲಿ ನಾವು ತುಂಬ ಸಫರ್ ಪಡ್ತೀವಿ, ತುಂಬ ಖಾಲಿತನ ಫೀಲ್ ಮಾಡ್ತೀವಿ. ಈಗ ಓಕೆ ನೆಕ್ಸ್ಟ್ ಪ್ರಮೋಷನ್ ತಗೋಬೇಕು ಅಂದ್ಬಿಟ್ಟು ಜಾಬಲ್ಲಿ ಓಕೆ ನಾನು ಮನೆಯಲ್ಲಿ ಸರಿಯಾಗಿ ಮಾತಾಡೋದಿಲ್ಲ, ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ, ನಾನು ನಿದ್ದೆ ಮಾಡೋದಿಲ್ಲ ಕರೆಕ್ಟಾಗಿ. ಸೊ ಈ ಥರ
ಅನ್ಕೊಳ್ಳೋದ್ರಿಂದ ಏನು ಸಿಗುತ್ತೆ, ಕೊನೆಗೆ ಪ್ರಮೋಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವಿಲ್ಲಿ ಕಷ್ಟಪಡ್ತೀರ. ಸೊ ನಾನೇನು ಹೇಳೋದಂದ್ರೆ, ಗುರಿ ಇಟ್ಕೋಬೇಡಿ ಅಂತ ಹೇಳ್ತಿಲ್ಲ, ಬಟ್ ಅದರ ಜರ್ನಿನ ತುಂಬ ಖುಷಿಯಾಗಿ ಅನುಭವಿಸಿ. ಗೊತ್ತಾಗ್ತಿದ್ಯಾ? ಪ್ರತಿದಿನ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡಿ, ಓಕೆ, ಒಳ್ಳೆ ಔಟ್ಪುಟ್ಗಳನ್ನ ಕೊಡಿ, ಓಕೆನಾ. ಆ್ಯಂಡ್ ಮನೆಗೆ ಬಂದಾಗ ಚೆನ್ನಾಗಿ ಫ್ಯಾಮಿಲಿ ಜೊತೆ ಇರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಕೊನೆಗೆ ಪ್ರಮೋಷನ್ ಸಿಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಆ ಜರ್ನಿನ ಎಂಜಾಯ್ ಮಾಡಿದ್ದೀರಾ. ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದು, ಚೆನ್ನಾಗಿ ನಿದ್ದೆ ಮಾಡೋದು, ಮತ್ತೆ ಆ ವರ್ಷನ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ಬೋದಲ್ವಾ. ಅದು ಬಿಟ್ಟು ಎಲ್ಲನೂ ಬಿಟ್ಟು ನೀವು ಅದೊಂದಕ್ಕೆ ಗುರಿ ಕಡೆಗೆ ಇಟ್ಕೊಂಡು ಅದನ್ನೇ ಮಾಡಬೇಕು, ಇನ್ಯಾವುದು ಇಂಟ್ರೆಸ್ಟ್ ಬೇಡ ನನಗೆ ಅಂತ ಬಿಟ್ಬಿಟ್ರೆ ನಿಮ್ಮ ಜರ್ನಿನೂ ಡಿಫಿಕಲ್ಟ್ ಆಗಿರುತ್ತೆ. ಅಯ್ಯೋ ಬಿಡು, ಇದನ್ನ ಪ್ರಮೋಷನ್ ತಗೋಬೇಕು ಅಂತ ಟ್ರೈ ಮಾಡಿ ಸಾಕಾಯ್ತು, ನನಗೆ ಬೇಡ ಬೇಡ ಅಂತ ನಿಮಗೆ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ಸೊ ಇದನ್ನ ಬಿಟ್ಬಿಡಿ. ಸೊ ಅವಾಗ ನಿಮ್ಮ ಮನಸ್ಸು ಖುಷಿಯಾಗಿ ಇರುತ್ತೆ. ಆ್ಯಂಡ್ ಪ್ರತಿದಿನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಓಕೆ ನಾನು ಇವತ್ತು ಯಾವುದಾದ್ರೂ ಲೈಫಲ್ಲಿ ಏನಾದರೂ ಒಳ್ಳೇದು ಮಾಡಿದ್ನ, ಸಣ್ಣದಾದ್ರೂ ಆಗಿರ್ಬೋದು. ಮೇ ಬಿ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಯಾರಿಗೊಬ್ರಿಗೆ ಏನೋ ಗೊತ್ತಾಗ್ಲಿಲ್ಲ ಹೇಳ್ಕೊಟ್ರಿ, ಅಥವಾ ಮನೆಯಲ್ಲಿ ಏನೋ ಒಂದು ಲೋಟ ನೀರು ಕೇಳಿದ್ರು ನೀವು ತಂದು ಕೊಟ್ರಿ. ಈವನ್ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಏನೋ ಒಂದು ಮಾಡಿದ್ರ, ಓಕೆ ಖುಷಿ ಪಡಿ, ಓಕೆ ಐ ಡಿಡ್ ದಿಸ್, ಐ ಆಮ್ ಹ್ಯಾಪಿ. ಸೊ ಒಬ್ರಿಗೆ ನಾನು ಹೆಲ್ಪ್ ಮಾಡಿದೆ ಇವತ್ತು. ಸೊ ಇದ್ರ ಬಗ್ಗೆ ನೀವು ಖುಷಿ ಪಡಿ. ಅರ್ಥ ಆಗ್ತಿದೆಯಾ? ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಖುಷಿ ಇರಲಿ. ಗೊತ್ತಾಗ್ತಿದೆಯಾ? ಆ್ಯಂಡ್ ಈ ಒಂದು ಖಾಲಿತನ ಏನೋ ನಿಮಗೆ ಫೀಲ್ ಆಗುತ್ತಲ್ಲ, ಅದೊಂದು ಸಂಕೇತ ಇದ್ದ ಹಾಗೆ. ಜೀವನ ಅರ್ಥಹೀನ ಅನ್ಸೋದು ಸಮಸ್ಯೆ ಅಲ್ಲ. ಆಕ್ಚುಲಿ ಕೆಲವೊಂದ್ಸತಿ ಆ ಜೀವನ ನಮಗೆ ಕೊಡ್ತಿರುವಂತಹ ಒಂದು ಕರೆ ಆಗಿರುತ್ತೆ. ಅಂದ್ರೆ ನೀವು ಈಗಿರೋದಕ್ಕಿಂತ ಇನ್ನೂ ದೊಡ್ಡದೇನೋ ಮಾಡ್ಬೋದು ಅನ್ನೋದನ್ನ ಅದು ಹೇಳ್ತಿರುತ್ತೆ. ಆ್ಯಂಡ್ ನಿಮ್ಗೆ ಇರೋಂಥ ಎಬಿಲಿಟಿಗಿಂತ ನಿಮ್ಗೆ ಇನ್ನೂ ದೊಡ್ಡ ಎಬಿಲಿಟಿ ನಿಮ್ಮಲ್ಲಿದೆ, ಅದನ್ನ ಹೊರಗೆ ತಗೊಬನ್ನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಖಾಲಿತನ ಫೀಲ್ ಆಗ್ತಿದೆ ಅಂದಿದ ತಕ್ಷಣನೇ ಒಂದು ಏನೋ ಡಿಪ್ರೆಷನ್ ಬಂದಿದೆ, ಇವ್ರಿಗೆ ಆಂಗ್ಸೈಟಿ ಬಂದಿದೆ ಅಂತ ಅನ್ಕೊಂಡು, ಅಥವಾ ನೀವೇ ಅನ್ಕೊಳ್ಳೋದಾಗ್ಲಿ, ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗೋ ಬಂದಿದೆ ಒಂದು ಪೇಷಂಟ್ ಟ್ರೀಟ್ ಮಾಡೋದ್ರ ಬದಲು, ಓಕೆನಾ, ಇದು ಏನಕ್ಕೆ ಫೀಲ್ ಮಾಡ್ತಿದ್ದಾರೆ, ಸೊ ಇನ್ನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ, ಅವ್ರಿಗೆ ಸಮಯ ಕೊಡಿ, ಅವ್ರ ಜೊತೆ ಟೈಮ್ ಕಳೀರಿ. ಆ್ಯಂಡ್ ನಿಮಗೆ ಆ ರೀತಿ ಅನ್ನಿಸ್ತಾ ಇದೆ, ಥಿಂಕ್ ಅಬೌಟ್ ಇಟ್. ಯಾಕೆ ಈ ರೀತಿ ಅನ್ನಿಸ್ತಾ ಇದೆ, ನಾನು ಇನ್ನೂ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹಾವು ಅದರದ್ದು ಹಳೆ ಚರ್ಮನ ಬಿಟ್ಟಾಗ್ಲೇ ತಾನೇ ಅದು ಬೆಳೆಯೋದಕ್ಕಾಗೋದು. ಹಾಗೇನೆ ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನ ನಡೆಯುತ್ತಿರುವಂಥ ಹ್ಯಾಬಿಟ್ಸಲ್ಲಿ ಚೇಂಜಸ್ ತಂದ್ಕೋಬೇಕು, ನಿಮ್ಮ ಆಲೋಚನೆಗಳಲ್ಲಿ ಚೇಂಜಸ್ ತಂದ್ಕೋಬೇಕು. ಆ್ಯಂಡ್ ಈ ರೀತಿ ಖಾಲಿತನ ಅನ್ನಿಸ್ದಾಗ ಅದು ಏನನ್ನ ಹೇಳೋದಕ್ಕೆ ನನಗೆ ಟ್ರೈ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು, ನನಗೇನೋ ಆಗೋಗ್ಬಿಟ್ಟಿದೆ, ನಾನು ಹಿಂಗೇನೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ಕೂತ್ಕೊಂಡ್ರೆ ಸೊ ನಥಿಂಗ್ ವಿಲ್ ವರ್ಕೌಟ್. ಓಕೆನಾ? ಗೊತ್ತಾಗ್ತಿದೆಯಾ? ಸೊ ನಿಮ್ಮಲ್ಲಿ ಲೈಫಲ್ಲಿ ನೀವು ಚೇಂಜಸ್ ತಂದ್ಕೊಳ್ಳೇಬೇಕು. ಪ್ರತಿದಿನ ನಿಮ್ಮನ್ನು ನೀವು ಸ್ವಲ್ಪನಾದ್ರೂ ಪುಷ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಲೈಫ್ನ ಅತ್ಯಂತ ದೊಡ್ಡ ಸತ್ಯ ಏನು, ಒಂದಿನ ಎಲ್ಲಾರ ಜೀವನನೂ ಮುಗ್ದೋಗುತ್ತೆ ಅಲ್ವಾ. ಬಟ್ ಕೊನೆಗೆ ಉಳಿಯೋದೇನು, ಬ್ಯಾಂಕ್ ಬ್ಯಾಲೆನ್ಸಾ, ನಮ್ಮ ಆಸ್ತಿನ? ಇಲ್ಲ ಅಲ್ವಾ. ನಾವು ಹೇಗೆ ಮಾತಾಡ್ತಿದ್ವಿ, ನಾವು ಹೇಗೆ ಹೆಲ್ಪ್ ಮಾಡ್ತಿದ್ವಿ ಬೇರೆಯವ್ರಿಗೆ, ನಾವು ಹೇಗೆ ಪ್ರೀತಿಯಿಂದ ನಡ್ಕೋತಿದ್ವಿ, ಸೊ ಇದೇ ಎಲ್ಲರ ಮೈಂಡಲ್ಲೂ ಉಳಿಯೋದು. ಕರೆಕ್ಟ್? ಸೊ ಹಾಗಾಗಿ ನಿಮ್ಮ ಲೈಫ್ನ ಒಂದು ವ್ಯಾಲ್ಯೂನ ಹಣದಿಂದ ಅಳೆಯೋದನ್ನ ಬಿಡಿ, ಪ್ರೀತಿ ವಿಶ್ವಾಸದಿಂದ ಅಳೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವಾಗ ನಿಮಗೆ ಏನನ್ಸುತ್ತೆ, ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಂದ ಆಚೆ ಬಂದು ನಿಮ್ಮ ಮನಸ್ಸಲ್ಲಿ ಒಂದು ಪರಿವರ್ತನೆ ಸ್ಟಾರ್ಟ್ ಆಗುತ್ತೆ. ಜನಗಳ ಜೊತೆ ಬೆರೀತೀರಾ, ನಿಮ್ಮ ಇಷ್ಟ ಆದವ್ರ ಜೊತೆ ಮಾತಾಡ್ತೀರಾ, ಇರ್ತೀರಾ, ಹೊರಗೆ ಹೋಗ್ತೀರಾ. ಸೊ ಇದರಿಂದ ಎಲ್ಲ ನಿಮ್ಗೆ ಆ ಖಾಲಿತನ ಅನ್ನೋದು ಅಷ್ಟಾಗಿ ಕಾಡೋದಿಲ್ಲ. ಓಕೆನಾ? ಸೊ ಫಸ್ಟು ಯಾವ್ದ್ರ ಬಗ್ಗೆ ನಾವು ತುಂಬ ಕೊರಗೋದನ್ನ ಬಿಡಿ, ಅದೇನಾಗುತ್ತೆ ಆಗಲಿ ಅಂತ ಅನ್ಕೊಳ್ಳಿ. ಯಾಕಂದರೆ ತುಂಬ ಕೊರಗ್ದಾಗಲೇ ಜಾಸ್ತಿ ಡಿಪ್ರೆಷನ್, ಆಂಗ್ಸೈಟಿಗಳಿಗೆ ಹೋಗೋದು. ಓಕೆನಾ? ಸೊ ಅದು ಬಿಟ್ಟು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ನೀವು. ಓಕೆನಾ? ಎಲ್ಲರೂ ಲೈಫಲ್ಲೂ ಅನಿಸುತ್ತೆ, ಬೆಳಿಗ್ಗೆ ಎದ್ದಾಗ ಏನು ಆಗ್ತಾ ಇದೆ ಅಲ್ವಾ ಜೀವನದಲ್ಲಿ. ಓಕೆ, ಊಟ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ, ಬರ್ತೀನಿ, ದುಡಿತಿದ್ದೀನಿ, ಮಕ್ಕಳು ಹೆಂಡ್ತಿನ ನೋಡ್ಕೋತೀನಿ, ಅಥವಾ ಹೆಂಡತಿ ಆಗಿದೆ ಮನೇಲಿ ಅಡುಗೆ ಮಾಡ್ತಿದ್ದೀನಿ, ಮಕ್ಕಳನ್ನ ರೆಡಿ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಎಲ್ಲರೂ ಇದನ್ನೇ ಮಾಡ್ತಿರೋದು, ನೀವು ಒಬ್ಬರೇ ಅಲ್ಲ. ಬಟ್ ನಿಮಗೆ ಇಷ್ಟು ದಿನ ಅನ್ನಿಸ್ತಲಿರೋದು ಇವಾಗ ಸಡನ್ನಾಗಿ ಯಾಕೆ ಹಂಗೆ ಅನ್ನಿಸ್ತಿದೆ ಅಂದರೆ, ನೀವೇನೋ ಒಂದು ಚೇಂಜಸ್ ಮಾಡ್ಕೋಬೇಕಿದೆ ಲೈಫಲ್ಲಿ ಅನ್ನೋದರ ಒಂದು ಸಂಕೇತ ಆಗಿರುತ್ತೆ ಅದು. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಾ? ಕೊನೆಯದಾಗಿ ಹೇಳ್ಬೇಕಂದ್ರೆ, ಜೀವನದ ಅರ್ಥನ ಹುಡುಕ್ತಾ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಎಲ್ಲರನ್ನು ಪ್ರೀತಿಸಿ, ಮಾತಾಡಿಸಿ, ಚೆನ್ನಾಗಿ ಸಮಯ ಕಳೀರಿ. ಒಂದಿನ ನೀವು ಜೀವನ ಹೇಗಿತ್ತು ಅಂತ ನೆನೆಸ್ಕೊಂಡಾಗ ಇಂತಿಂಥದ್ದೆಲ್ಲ ಒಳ್ಳೇದು ನಡೀತು ಅಂತ ನಿಮಗೆ ಖುಷಿ ಸಿಗುತ್ತೆ. ಈ ಜೀವನದ ಮೆಸೇಜ್ ಏನಂದ್ರೆ, ನೀವು ಎಷ್ಟಷ್ಟು ಬದುಕಿದ್ರಿ ಅನ್ನೋದಲ್ಲ ಇಂಪಾರ್ಟೆಂಟು,
ಬದುಕಿರುವಂತಹ ಜೀವನದಲ್ಲಿ ಎಷ್ಟು ವರ್ಷಗಳ ಕಾಲ ನೀವು ಜೀವಿಸಿದ್ರಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಸೊ ನಿಮ್ಮ ಒಂದು ಖಾಲಿತನಕ್ಕೂ ಸಹ ನಾನೊಂದು ಅರ್ಥನ ತಂದು ಕೊಟ್ಟಿದ್ದೀನಿ ಈ ವಿಡಿಯೋ ಮುಖಾಂತರ ಅಂತ ಭಾವಿಸಿದ್ದೀನಿ. ಸೊ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೊಡಿ, ಸಪೋರ್ಟ್ ಮಾಡಿ ಕನ್ನಡ ವ್ಲಾಗರ್ಸ್ಗೆ, ಓಕೆನಾ? ಸೊ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಎಲ್ಲರ ಜೀವನದಲ್ಲಿ. ಸೊ ಹೆಚ್ಚು ಹೆಚ್ಚು ಸಪೋರ್ಟ್ ಸಿಗಬೇಕು ನಿಮ್ಮದು, ಆ್ಯಂಡ್ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.